ಸಿಎಂ ಸಿದ್ದರಾಮಯ್ಯ ಅವರು 17ನೆಯ ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ನಲ್ಲಿ ಹಲವು ಘೋಷಣೆಗಳನ್ನ ಮಾಡಿದ್ದಾರೆ. ವಿವಿಧ ಇಲಾಖೆಗಳಲ್ಲಿ ಗಮನ ಸೆಳೆಯುವಂತಹ ಯೋಜನೆಗಳು ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದು, ಎಲ್ಲಾ ಇಲಾಖೆಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಅನುದಾನ ಹಂಚಿಕೆ ಮಾಡಿದ್ದಾರೆ. ಇದರ ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯನವರು 17ನೆಯ ದಾಖಲೆ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ನಲ್ಲಿ ಹಲವು ಘೋಷಣೆಗಳನ್ನ ಮಾಡಿದ್ದಾರೆ. ವಿವಿಧ ಇಲಾಖೆಗಳಲ್ಲಿ ಗಮನ ಸೆಳೆಯುವಂತಹ ಯೋಜನೆಗಳು ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದು, ಎಲ್ಲಾ ಇಲಾಖೆಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅನುದಾನ ಹಂಚಿಕೆ ಮಾಡಿದ್ದಾರೆ. ಹಾಗಾದ್ರೆ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅಂತ ನೋಡುವುದಾದ್ರೆ, ಶಿಕ್ಷಣಕ್ಕೆ 47,224 ಕೋಟಿ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ 34,929 ಕೋಟಿ ರೂಪಾಯಿ ನೀಡಿದ್ದಾರೆ. ಇಂಧನದಲ್ಲಿ 29,947 ಕೋಟಿ ರೂಪಾಯಿ ನೀಡಿದ್ದು, ಗ್ರಾಮೀಣಾಭಿವೃದ್ಧಿಗೆ 26,559 ಕೋಟಿ, ನೀರಾವರಿಗೆ 22,436, ನಗರಾಭಿವೃದ್ಧಿ ವಸತಿ ಇಲಾಖೆಗೆ 22,703 ಕೋಟಿ ರೂಪಾಯಿ ನೀಡಿದ್ದಾರೆ. ಒಳಾಡಳಿತ ಸಾರಿಗೆಗೆ 23,100 ಕೋಟಿ, ಆರೋಗ್ಯಕ್ಕೆ 17,817 ಕೋಟಿ ರೂಪಾಯಿ ನೀಡಿದ್ದಾರೆ. ಕಂದಾಯ ಇಲಾಖೆಗೆ 19,843 ಕೋಟಿ ರೂಪಾಯಿ ನೀಡಿದ್ದು, ಸಮಾಜ ಕಲ್ಯಾಣದಲ್ಲಿ 18,612 ಕೋಟಿ ರೂಪಾಯಿ ನೀಡಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ 11,424 ಕೋಟಿ ರೂಪಾಯಿ ನೀಡಿದ್ದು, ಆಹಾರ ಇಲಾಖೆಗೆ 7,942 ಕೋಟಿ ರೂಪಾಯಿ ನೀಡಿದ್ದಾರೆ. ಕೃಷಿ ಇಲಾಖೆಗೆ 8,373 ಕೋಟಿ ರೂಪಾಯಿ ನೀಡಿದ್ದು, ಪಶು ಸಂಗೋಪನೆಗೆ ಮೀನುಗಾರಿಕೆಗೆ 4,884 ರೂಪಾಯಿ ಕೋಟಿ ನೀಡಿದ್ದಾರೆ. ಇತರೆ 1,72,757 ಕೋಟಿ ರೂಪಾಯಿ ನೀಡಿದ್ದು, 12.7% ರಾಜಸ್ವ ಸಂಗ್ರಹ ಬೆಳವಣಿಗೆಯಲ್ಲಿ ರಾಜ್ಯದಲ್ಲಿ 12.7% ಬೆಳವಣಿಗೆ ಕಂಡಿದೆ. ಹಾಗಾಗಿ 2026-27ಕ್ಕೆ ಅಬಕಾರಿ ಇಲಾಖೆಯಿಂದ 45,000 ಕೋಟಿ ರೂಪಾಯಿ ಸಂಗ್ರಹ ಗುರಿ ನೀಡಲಾಗಿದೆ. ಕಳೆದ ವರ್ಷ ಫೆಬ್ರವರಿ ಅಂತ್ಯದವರೆಗೆ ಅಬಕಾರಿ ರಾಜಸ್ವ 36.492 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ನೋಂದಣಿ ಮುದ್ರಾಂಕದಿಂದ ಕಳೆದ ವರ್ಷ 22,629 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹವಾದರೆ, ಮುಂದಿನ ವರ್ಷಕ್ಕೆ 29,000 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹಕ್ಕೆ ಗುರಿ ನೀಡಲಾಗಿದೆ. ಇದೇ ರೀತಿ ಮೋಟಾರು ವಾಹನ ತೆರಿಗೆಯಿಂದ 11,630 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಪ್ರಸಕ್ತ ವರ್ಷದಲ್ಲಿ 15,500 ಕೋಟಿ ರೂಪಾಯಿ ಸಂಗ್ರಹಕ್ಕೆ ಗುರಿ ನೀಡಲಾಗಿದೆ. ಸಿದ್ದರಾಮಯ್ಯ ಅವರು ಹ್ಯಾಟ್ರಿಕ್ ಕೊರತೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಆದಾಯ ಕ್ರೋಢೀಕರಣ ಮಾಡುವುದರಲ್ಲಿ ಬಂಡವಾಳ ವೆಚ್ಚ ವಿನಿಯೋಗಿಸುವಲ್ಲಿ ಯಶಸ್ವಿಯಾಗಿಲ್ಲ, ಬದಲಾಗಿ ಸಾಲ ಎತ್ತುವಳಿಯಲ್ಲಿ ಮಾತ್ರ ಸಿಎಂ ಮುಂದುವರಿದಿದ್ದಾರೆ ಎಂಬ ಚರ್ಚೆಗಳು ನಡೀತಾ ಇವೆ. ಈ ವಿಚಾರವನ್ನು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್.